ಮನುಷ್ಯನ ಹೊರತಾದ ಜೀವ ಜಗತ್ತನ್ನು ನಾವು ಪ್ರಕೃತಿಯಲ್ಲಿ ಕಾಣ್ತಾ ಇದ್ವಿ. ಮನುಷ್ಯ ವಾಸ ಮಾಡೋದಕ್ಕೆ ಹೇಗೆ ತಾನು ಮನೆ ಮಾಡಿಕೊಂಡಿದ್ದಾನೋ ಹಾಗೆ ಪ್ರಾಣಿ ಪಕ್ಷಿಗಳು ಸಹ ತಮ್ಮದೇ ಆದ ರೀತಿಯಲ್ಲಿ ಒಂದು ಮನೆಯನ್ನು ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಸುಂದರವಾದ ಜೀವನವನ್ನು ನಡೆಸ್ತಾ ಇದ್ದವು. ಈ ಮನುಷ್ಯ, ಪ್ರಾಣಿ, ಪಕ್ಷಿ, ಗಾಳಿ, ಮಳೆ, ಚಳಿ ಇವುಗಳಿಂದ ಎಲ್ಲವುಗಳಿಂದ ತಮ್ಮನ್ನು ತಾವು ಸ್ವತಃ ರಕ್ಷಣೆ ಕೂಡ ಮಾಡಿಕೊಳ್ತಾ ಇದ್ದವು. ಮನುಷ್ಯ ವಾಸ ಮಾಡೋದನ್ನು ಮನೆ ಅಂತ ಕರೆದ್ರೆ, ಪ್ರಾಣಿ ಪಕ್ಷಿಗಳು ವಾಸ ಮಾಡೋದನ್ನು ಗೂಡು, ಬಿಲ, ಗುಹೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ಹಕ್ಕಿಗಳ ಬಗ್ಗೆ, ಅವುಗಳ ವಾಸಸ್ಥಳ, ಆಹಾರ, ಜೀವನ ಶೈಲಿ ಕುರಿತಾಗಿ ತಿಳಿಯೋಣ. ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಭ್ಯಾಸ ಮಾಡ್ತಿರೋದು 4ನೇ ಪಾಠ, ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಈವರೆಗೆ 3 ಪಾಠಗಳನ್ನು, 3 ಪದ್ಯಗಳನ್ನು ಹಾಗೂ ವ್ಯಾಕರಣ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ. ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಮೊದಲು ಕೃತಿಕಾರರ ಪರಿಚಯ. ಈ ಪಾಠವನ್ನು 3 ಕೃತಿಕಾರರು ಸೇರಿ ರಚನೆ ಮಾಡಿದ್ದಾರೆ. ಕೆ. ಪುಟ್ಟಸ್ವಾಮಿ, ಕೃಪಾಕರ ಮತ್ತು ಸೇನಾನಿಯವರು. ಮೊದಲು ಕೆ. ಪುಟ್ಟಸ್ವಾಮಿಯವರ ಪರಿಚಯ. ಕೆ. ಪುಟ್ಟಸ್ವಾಮಿ ಇವರು 16 ಜುಲೈ 1954ರಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ವರಗೇರಹಳ್ಳಿಯಲ್ಲಿ ಜನಿಸಿದರು. ಇವರು ಬರಹಗಾರ, ಚಲನಚಿತ್ರ ವಿಮರ್ಶಕ, ಅನುವಾದಕ ಮತ್ತು ಪರಿಸರವಾದಿಯಾಗಿದ್ದಾರೆ. ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಕಿರಿಯರ ಸಚಿತ್ರ, ವಿಜ್ಞಾನ ವಿಶ್ವಕೋಶ, ಭುವನದ ಬೆಡಗು ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕೆ. ಪುಟ್ಟಸ್ವಾಮಿ ಅವರು ರಾಮನಗರ ಜಿಲ್ಲೆಯವರು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ವರಗೇರಹಳ್ಳಿಯಲ್ಲಿ ಜನಿಸಿದ್ದಾರೆ. ಅದು ಯಾವಾಗಂದರೆ ಜುಲೈ 16, 1954ರಂದು. ಇವರು ಬರಹಗಾರರು ಹೌದು, ಚಲನಚಿತ್ರಗಳನ್ನು ವಿಮರ್ಶೆ ಕೂಡ ಮಾಡ್ತಾ ಇದ್ದಾರೆ, ಅನುವಾದಕರು ಹೌದು ಮತ್ತು ಪರಿಸರವಾದಿ, ಪರಿಸರ ಪ್ರೇಮಿಯಾಗಿದ್ದಾರೆ. ಇವರು ಪ್ರಸ್ತುತವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಕಿರಿಯರ ಸಚಿತ್ರ, ವಿಜ್ಞಾನ ವಿಶ್ವಕೋಶ, ಭುವನದ ಬೆಡಗು ಇನ್ನು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರೆತಿದ್ದವು. ಮತ್ತು ಇಬ್ಬರು ಕೃತಿಕಾರರಾಗಿರ್ತಕ್ಕಂತಹ BS ಕೃಪಾಕರ ಮತ್ತು ಕೆ. ಸೇನಾನಿ. ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ, ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ. ಇವರು ಕಾಡು ನಾಯಿಗಳ ಕುರಿತು ದಿ ಪ್ಯಾಕ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ. ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ. ಈ ಇಬ್ಬರು ಇಂಗ್ಲಿಷ್ನಲ್ಲಿ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್, ವ್ಯಾಲಿ ಆಫ್ ದ ಬ್ಯಾಂಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಬ್ಬರು ಶ್ರೀ ಕೆ. ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನು ರಚಿಸಿದ್ದಾರೆ. ಪ್ರಸ್ತುತ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಲೇಖನ ಏನಿದೆಯಲ್ಲ, ಇದನ್ನು ಜೀವಜಾಲ ಕೃತಿಯಿಂದ ಆರಿಸಲಾಗಿದೆ. BS ಕೃಪಾಕರ ಮತ್ತು ಸೇನಾನಿ ಇವರಿಬ್ಬರು ಪರಿಸರ ಪ್ರೇಮಿಗಳು ಮತ್ತು ವನ್ಯಜೀವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷ್ಯಚಿತ್ರಗಳನ್ನು, ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿ ಆಗಿರ್ಬೋದು, ಸಾಕ್ಷ್ಯಚಿತ್ರ ಅಂತಂದರೆ ಏನಿಲ್ಲಿ ಒಂದು ಪ್ರಾಣಿಗಳ ಕುರಿತಾಗಿ, ಪರಿಸರದ ಕುರಿತಾಗಿ ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ, ಫಿಲ್ಮ್ ಮೂವಿಯನ್ನು ಮಾಡ್ತಿದ್ದಾರೆ ಹಾಗೂ ಸಾಹಿತ್ಯ ರಚನೆಯ ಮೂಲಕ ಕೂಡ ಇವರು ಚಿರಪರಿಚಿತರು ಆಗಿದ್ದಾರೆ. ಇವರು ಕಾಡು ನಾಯಿಗಳ ಕುರಿತಾಗಿ ದಿ ಪ್ಯಾಕ್ ಎನ್ನುವಂಥ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ. ಇದಕ್ಕೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ ಇಂಗ್ಲೀಷಲ್ಲಿ ಕೂಡ ಇವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಎ ವಾಕ್ ಆನ್ ದಿ ವೈಲ್ಡ್ ಸೈಡ್, ವ್ಯಾಲಿ ಆಫ್ ಬ್ಯಾಂಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜ್ ಇನ್ನು ಮುಂತಾದ ಕೃತಿಗಳನ್ನು ಇವರು ಇಂಗ್ಲೀಷ್ನಲ್ಲಿ ರಚನೆ ಮಾಡಿದ್ದಾರೆ. ಇವರಿಬ್ಬರು ಮೊದಲು ನಿಮಗೆ ಕೃತಿಕಾರರ ಪರಿಚಯ ಮಾಡಿಕೊಡ್ತಲ್ಲ ಶ್ರೀ ಕೆ. ಪುಟ್ಟಸ್ವಾಮಿ ಅವರು,
ಇವ್ರ ಜೊತೆಗೂಡಿ ಮೂವರು ಸೇರಿ ಜೀವಜಾಲ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದರು. ನಿಮಗೆ ಈಗ ಪ್ರೆಸೆಂಟ್ ಏನು ಹೇಳ್ತಾ ಇದ್ದೀನಲ್ಲ, ಹಕ್ಕಿಗೂಡುಗಳ ನಿಗೂಢ ಜಗತ್ತು, ಈ ಲೇಖನನ ಜೀವಜಾಲ ಎನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ. ನಮ್ಮ ಸುತ್ತಲ ಪರಿಸರದಲ್ಲಿ ಅನೇಕ ನಿಗೂಢ ಸಂಗತಿಗಳಿರುತ್ತವೆ. ಪ್ರಾಣಿ ಪಕ್ಷಿಗಳು ಮಾನವನನ್ನು ನಿಬ್ಬೆರಗಾಗಿಸುವಂತೆ ಜೀವನ ನಡೆಸುತ್ತಿರುತ್ತವೆ. ಬುದ್ಧಿವಂತ ಮಾನವ ಅವುಗಳ ಜೀವನ ಕ್ರಮವನ್ನು ಅಧ್ಯಯನ ಮಾಡಿ ತನ್ನ ಬದುಕನ್ನು ಸುಧಾರಿಸಿಕೊಳ್ಳುವ, ಸುಂದರವಾಗಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ. ಇಂದು ಪರಿಸರ ಅಧ್ಯಯನ ಮತ್ತು ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಪ್ರಕಾರವಾಗಿ ಬೆಳೆಯುತ್ತಿದೆ. ಪ್ರಸ್ತುತ ಲೇಖನದಲ್ಲಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅನಾವರಣಗೊಂಡಿದೆ ಹಾಗೂ ಮಾನವ ಸಮಾಜಕ್ಕೆ ಬೇಕಾದ ಬದುಕಿನ ಮೌಲ್ಯಗಳು ಬಿಂಬಿತವಾಗಿವೆ. ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ಲದೆ ಇರುವಂಥ ಎಷ್ಟೊಂದು ರಹಸ್ಯಗಳು, ನಿಗೂಢ ವಿಷಯಗಳು ನಮ್ಮ ಸುತ್ತಮುತ್ತ ಇದ್ದಾವೆ. ಪ್ರಾಣಿ ಪಕ್ಷಿಗಳು ಕೇವಲ ಮಾನವ ಅಷ್ಟೇ ಜೀವನ ನಡೆಸ್ತಾ ಇಲ್ಲ. ಪ್ರಾಣಿ ಪಕ್ಷಿಗಳು ಆಶ್ಚರ್ಯಕರವಾಗಿರುವಂತಹ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಜೀವನ ಶೈಲಿಯಲ್ಲಿ ಅವು ಜೀವನವನ್ನು ಸಾಗಿಸ್ತಾ ಇದ್ದವು. ಬುದ್ಧಿವಂತ ಮಾನವ ಅವುಗಳ ಜೀವನ ಶೈಲಿ, ಕ್ರಮ, ಪದ್ಧತಿಯನ್ನು ಅಧ್ಯಯನ ಮಾಡಿ ಅದರಂತೆ ತನ್ನ ಜೀವನವನ್ನು ನಡೆಸಬೇಕು ಅಂದ್ಕೊಂಡು ಅಲ್ಲಿ ಬದಲಾಯಿಸ್ಕೊಳ್ತಾ ಇದ್ದಾನೆ, ಸುಧಾರಿಸ್ಕೊಳ್ತಾ ಇದ್ದಾನೆ ಮತ್ತು ಸುಂದರವಾಗಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗೆ ಈ ಪರಿಸರ ಕುರಿತಾಗಿ, ಪರಿಸರದ ಅಧ್ಯಯನ, ಪ್ರಾಣಿ ಪಕ್ಷಿಗಳ ಅಧ್ಯಯನ, ಈ ಸಾಹಿತ್ಯ ಇದು ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ರೀತಿಯ ಪ್ರಕಾರವಾಗಿಯೇ ಏನಾಗ್ತಾ ಇದೆ, ಬೆಳೀತಾ ಹೋಗ್ತಾ ಇದೆ. ಈ ಪ್ರಸ್ತುತ ಪಾಠದಲ್ಲಿ ಈ ಲೇಖನ ಏನಿದೆಯಲ್ಲ, ಈ ಲೇಖನದಲ್ಲಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು, ಹಕ್ಕಿಗೂಡನ್ನು ಯಾವ ರೀತಿಯಾಗಿ ರಚನೆ ಮಾಡುತ್ತೆ, ಯಾವ ರೀತಿಯಾಗಿ ಕಟ್ಟುತ್ತೆ ಅನ್ನೋದ್ರ ಬಗ್ಗೆ ಕುರಿತಾಗಿ ಹೇಳಲಾಗಿದೆ. ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಂದ ಕಲಿಯುವಂತಹ ಮೌಲ್ಯಗಳು ಕೂಡ ಏನಾಗಿದ್ದವು, ಈ ಪಾಠದಲ್ಲಿ ಬಿಂಬಿತವಾಗಿದ್ದವು. ವಂಶಾಭಿವೃದ್ಧಿ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವ ಸಹಜ ಪ್ರವೃತ್ತಿ. ಪ್ರತಿ ಜೀವಿಯ ಸಂತಾನಾಭಿವೃದ್ಧಿ ಕಾರ್ಯ ಅಪ್ರಜ್ಞಾಪೂರ್ವಕವಾಗಿ ನಡೆಯುವ ಕ್ರಿಯೆಯಂತೆ ನಮಗೆ ಕಂಡರೂ ಅದರ ಹಿಂದೆ ಲಕ್ಷಾಂತರ ವರ್ಷಗಳಿಂದ ನಡೆದಿರುವ ಪ್ರಯೋಗಗಳ ಫಲಶ್ರುತಿ ಇದೆ. ವಿಕಾಸ ಪಥದ ಚರಿತ್ರೆ ಕ್ರೋಢೀಕರಣಗೊಂಡಿದೆ. ವಂಶಾಭಿವೃದ್ಧಿ, ಸಂತತಿಯ ಮುಂದುವರಿಯುವಿಕೆ ಇದು ಕೇವಲ ಮನುಷ್ಯನಲ್ಲಿ ಅಲ್ಲ, ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂತಹ ಸಹಜ ಮತ್ತು ಪ್ರಾಕೃತಿಕ ಪ್ರವೃತ್ತಿಯಾಗಿದೆ. ಈ ವಂಶಾಭಿವೃದ್ಧಿ, ಸಂತತಿ ಪ್ರತಿಯೊಂದು ಜೀವಿಗಳಲ್ಲಿ ಹೇಗೆ, ಏನು, ಪ್ರಾರಂಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಜೀವಿಗಳಿದ್ದು ಅದರಲ್ಲಿ ಏನೇನು ಬದಲಾವಣೆ ಆಯಿತು, ಒಂದೊಂದು ಕಾಲದಲ್ಲಿ ಯಾವ್ಯಾವ ಜೀವಿಗಳು ಇರುತ್ತೆ, ಅದರಗಳ ಕುರಿತಾಗಿ ಪ್ರಯೋಗ ಆಗಿರ್ಬೋದು, ಈ ಜೀವಿಗಳ ವಿಕಾಸ ಹೇಗಾಯಿತು ಅನ್ನೋದು ಇದೊಂದು ಏನು ಗೊತ್ತಿಲ್ಲಪ್ಪ ಅಂತ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಅಪ್ರಜ್ಞಾಪೂರ್ವಕವಾಗಿರ್ತಕ್ಕಂತಹ ಒಂದು ಕಾರ್ಯ ಅಂತ ಅನಿಸಿದ್ರೂ ಕೂಡ ಈ ಸಸ್ಯಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಅವುಗಳ ವಿಕಾಸ ಕುರಿತಾಗಿ ಲಕ್ಷಾಂತರ ವರ್ಷಗಳ ಹಿಂದೆ ಅವು ಹೇಗಿದ್ದು, ಈಗ ಯಾವ ರೀತಿಯಾಗಿ ವಿಕಾಸ ಹೊಂದ್ತಾ ಇದ್ದವು, ಪ್ರತಿಯೊಂದನ್ನು ಪ್ರಯೋಗ ಮಾಡಿ ಇಲ್ಲಿ ಅಧ್ಯಯನ ಕಾರ್ಯವನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಎಲ್ಲ ದಾಖಲೆಗಳನ್ನು ಕೂಡ ಕ್ರೋಢೀಕರಣ ಮಾಡಲಾಗ್ತಾ ಇದೆ. ಕೋಟ್ಯಾಂತರ ವರ್ಷಗಳ ವಿಕಾಸ ಕ್ರಿಯೆಯಲ್ಲಿ ಬೆನ್ನು ಮೂಳೆಯ ಪ್ರಾಣಿಗಳು ಎರಡು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಸಾಗಿವೆ. ಮೀನು, ಕಪ್ಪೆ ಮತ್ತು ಸರೀಸೃಪಗಳಂತಹ ಪ್ರಾಣಿಗಳಲ್ಲಿ ಬಹುತೇಕ ಸಂಕುಲಗಳು ಅಸಂಖ್ಯಾತ ಮೊಟ್ಟೆಗಳನ್ನಿಟ್ಟು ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ. ಹಕ್ಕಿ ಮತ್ತು ಸಸ್ತನಿಗಳು ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿ ಭಾವನಾತ್ಮಕ ನಂಟಿಗೆ ಅಂಟಿಕೊಂಡಿರುತ್ತವೆ. ಕೆಲವು ಜೀವಿಗಳು ಮೊಟ್ಟೆಯನ್ನು ಇಟ್ಟರೆ ಇನ್ನು ಕೆಲವು ಜೀವಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ. ಪಕ್ಷಿಗಳು, ಸರೀಸೃಪಗಳು ಮೊಟ್ಟೆಯನ್ನು ಇಟ್ಟರೆ ಸಸ್ತನಿಗಳು ಅಂದರೆ ಮರಿಗಳಿಗೆ ಜನ್ಮ ಕೊಡುವ, ತನ್ನ ಮರಿಗಳಿಗೆ ಹಾಲುಣಿಸುವ ಪ್ರಾಣಿಗಳನ್ನು ಸಸ್ತನಿಗಳು ಅಂತ ಕರೀತಾರೆ.
ಸಸ್ತನಿಗಳು ಮರಿಗಳಿಗೆ ಜನ್ಮ ಕೊಡುತ್ತವೆ. ಈ ಕೋಟ್ಯಾಂತರ ವರ್ಷಗಳಿಂದಲೂ ಕೂಡ ವಿಕಾಸ ಪ್ರಕ್ರಿಯೆ, ಈ ಬೆಳವಣಿಗೆಯ ಪ್ರಕ್ರಿಯೆ ಅದನ್ನು ನೋಡ್ತಾ ಬಂದರೆ ಬೆನ್ನು ಮೂಳೆಯ ಪ್ರಾಣಿಗಳು, ಯಾವ ಪ್ರಾಣಿಗಳು ಮನುಷ್ಯನನ್ನು ಸೇರಿಸಿನೇ ಯಾವ ಪ್ರಾಣಿಗಳು ಬೆನ್ನು ಮೂಳೆಯನ್ನು ಹೊಂದಿರುತ್ತವೆ ಅವು ವಿರುದ್ಧ ದಿಕ್ಕಿನಲ್ಲಿ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡ್ತಾ ಸಾಗಿದವು. ಸರೀಸೃಪಗಳು, ಮೀನು, ಹಾವುಗಳಂತಹ ಸರೀಸೃಪಗಳು ಸಾಕಷ್ಟು ಮೊಟ್ಟೆಗಳನ್ನು, ಅಸಂಖ್ಯಾತ ಮೊಟ್ಟೆಗಳನ್ನು ಇಡ್ತಾ ಇದ್ದವು. ಆದರೆ ಅವುಗಳಲ್ಲಿ ಕೆಲವು ಅದೃಷ್ಟ ಹೆಂಗೋ ಗೊತ್ತಿಲ್ಲ, ಕೆಲವೊಂದು ಬದುಕಿ ಜೀವ ಮರಿಯಾಗಿ ಜೀವ ಉಳಿಯುತ್ತೆ, ಇನ್ನು ಕೆಲವು ಅವು ಅದೃಷ್ಟ ಹೇಗಿರುತ್ತೋ ಕೆಲವು ಪ್ರಾಣಿಗಳಿಗೆ ತುತ್ತಾಗಿ ಹೋಗ್ತಾ ಇದ್ದವು. ಆದರೆ ಹಕ್ಕಿ ಮತ್ತು ಸಸ್ತನಿಗಳು ಹಾಗಲ್ಲ, ಕಡಿಮೆ ಸಂತತಿಗೆ ಜನ್ಮ ನೀಡ್ತವು. ಅವುಗಳ ಪಾಲನೆ, ಪೋಷಣೆ, ಲಾಲನೆ, ರಕ್ಷಣೆ ಎಲ್ಲ ಮಾಡಿ ಜೀವನ ಹೇಗೆ ಬದುಕಬೇಕು ಅನ್ನುವಂತಹ ಪಾಠವನ್ನು ಕಲಿಸಿ ಮತ್ತು ಆ ಮರಿಗಳ ಜೊತೆಗೇನಿಲ್ಲಿ ಭಾವನಾತ್ಮಕ ಸಂಬಂಧನೂ ಕೂಡ ಇರುತ್ತೆ. ಭಾವನಾತ್ಮಕವಾಗಿ ಇಲ್ಲಿ ನಂಟು ಇರುತ್ತೆ ಸಂತತಿಯ ಜೊತೆಗೆ. ಈ ಭಾವನಾತ್ಮಕ ನಂಟಿಗೆ ಬದುಕಿನ ಪಾಠ ಹೇಳಿಕೊಡುವ ಶಾಲೆಗೆ ಒಂದು ಆಶ್ರಯ ಬೇಕು, ರಕ್ಷಣೆ ಬೇಕು. ಸಸ್ತನಿಗಳು ಗುಹೆ, ಪೊಟರೆ, ಗೂಡು, ಬಿಲದಂತಹ ಆಶ್ರಯ ದಾಣಗಳನ್ನು ಆಯ್ದುಕೊಂಡರೆ ಬುದ್ಧಿವಂತ ಮನುಷ್ಯ ಮನೆ ಕಟ್ಟಿದ. ಸಸ್ತನಿಗಳಿಗೂ ಹಿಂದಿನ ಹಕ್ಕಿಗಳು ಗೂಡು ಕಟ್ಟಿದವು. ಹಕ್ಕಿ ಮತ್ತು ಸಸ್ತನಿಗಳು ತಮ್ಮ ಮರಿಗಳ ಜೊತೆಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುತ್ತವೆ. ಲಾಲನೆ, ಪಾಲನೆ, ಪೋಷಣೆಯನ್ನು ಕೂಡ ಮಾಡುತ್ತವೆ. ಅಂತಹ ಒಂದು ನಂಟಿಗೆ, ಅಂತಹ ಒಂದು ಭಾವನಾತ್ಮಕ ಸಂಬಂಧಕ್ಕೆ ಮತ್ತು ಪಾಠ ಹೇಳಿಕೊಡ್ತಾ ಇದ್ದಾವಲ್ಲ, ಅಂತಹ ಪಾಠ ಹೇಳಿಕೊಡುವಂಥ ಶಾಲೆಗೆ ಏನು ಬೇಕು, ಒಂದು ಆಶ್ರಯ ಬೇಕು, ಒಂದು ಮನೆ ಬೇಕು, ರಕ್ಷಣೆ ಬೇಕು. ಸಸ್ತನಿಗಳು ಗುಹೆನೋ, ಪೊಟರೆ, ಇಲ್ಲ ಗೂಡು, ಬಿಲ ಇಂತಹ ಆಶ್ರಯ ತಾಣಗಳನ್ನು ಆಯ್ದುಕೊಳ್ತಾವು. ಆದರೆ ಬುದ್ಧಿವಂತ ಮಾನವ ಮನೆಯನ್ನು ಕಟ್ಟಿ ಅದರಲ್ಲಿ ವಾಸವನ್ನು ಮಾಡ್ತಾನೆ. ಹಕ್ಕಿಗಳು ತಮಗಷ್ಟೇ ಗೂಡು ಕಟ್ಕೊಳ್ಳೋದಲ್ಲದೆ ಹಕ್ಕಿಗಳು ಕಟ್ಟಿದ ಗೂಡಿನಲ್ಲಿ ಸಸ್ತನಿಗಳು ಸಹ ವಾಸ ಮಾಡ್ತಾ ಇದ್ದವು. ಈವರೆಗೆ ಪಾಠದಲ್ಲಿ ಕೃತಿಕಾರರ ಪರಿಚಯ, ಪಾಠ ಪ್ರವೇಶ ಮತ್ತು ಜೀವಿಗಳ ಬಗ್ಗೆ, ಜೀವಿಗಳ ಹಿನ್ನೆಲೆ, ಅವುಗಳ ಸಂತತಿ ಬಗ್ಗೆ, ಸಸ್ತನಿಗಳು ವಾಸಸ್ಥಾನ ಇವುಗಳ ಬಗ್ಗೆ ತಿಳ್ಕೊಂಡ್ರಿ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಹಕ್ಕಿಗಳ ಲೋಕ, ಹಕ್ಕಿಗಳ ಜಗತ್ತಿನ ಬಗ್ಗೆನೇ ನಾವು ತಿಳಿಯೋಣ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಧನ್ಯವಾದಗಳು.